ज्ञानमुद्रायोगिनी नाथाय रुक्मिणेशाय नमो वेदान्तवेदिनी रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं निखिलपूर्णगुणैकदेहं निर्दोषम् आप्यतमम् अप्यखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरि ओम। ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಇವಾಗ ಅಭಿಮನ್ಯುವಿನ ಬಗ್ಗೆ ಹೇಳಿದರು. ಆಮೇಲೆ ದ್ರೌಪದಿಯ 5 ಮಕ್ಕಳ ಬಗ್ಗೆ ಹೇಳಿದರು. ಅಭಿಮನ್ಯುವಿನ ಬಗ್ಗೆ ಹೇಳುವಾಗ ಹೇಳಿದರು, ಅಭಿಮನ್ಯು ಅಂತ ಹೇಳಿದರೆ ಅವನು ಮಹಾಭಾರತದಲ್ಲಿ ಬಹಳ ಎಲ್ಲರಿಗೂ ಬೇಕಾಗಿರುವವನು ಅಭಿಮನ್ಯು. ಸೊ ಅವನು ಚಂದ್ರಾಂಶಯುಕ್ತ, ಅವನು ಬುಧನೇ ಹುಟ್ಟಿದ್ದು. ಚಂದ್ರ ಅಂದರೆ ಚಂದ್ರವಂಶ ಶುರುವಾದದ್ದೇ ಚಂದ್ರನಿಂದ. ಆ ಚಂದ್ರನ ಅಂಶ, ಚಂದ್ರನ ಮಗ ಯಾರು? ಬುಧ. ಆ ಬುಧನೇ ಹುಟ್ಟಿದ್ದು ಅಭಿಮನ್ಯುವಾಗಿ. ಹೀಗೆ ಅವನು ಸುಭದ್ರಾ ಜಠರೇ, ಅರ್ಜುನನಿಂದ ಸುಭದ್ರಾ ಹೊಟ್ಟೆಯಲ್ಲಿ ಹುಟ್ಟಿದ ಈ ಅಭಿಮನ್ಯು ಎಲ್ಲರ ಅಂಶವೂ ಇದೆ. ಧರ್ಮರಾಜನ ಅಂಶ ಇದೆ, ಯಮಧರ್ಮರಾಯನ ಅಂಶ ಇದೆ, ಆಮೇಲೆ ವಾಯುದೇವರ ಅಂಶ ಇದೆ, ಇಂದ್ರನ ಅಂಶ ಇದೆ, ಆಮೇಲಿಂದ ಅಶ್ವಿನಿ ದೇವತೆಗಳ ಅಂಶ ಇದೆ. ಅಷ್ಟೇ ನಾ ಕೇಳಿದರೆ ಇನ್ನು ಕೃಷ್ಣನ ಸನ್ನಿಧಾನವೇ ಇದೆ ಈ ಅಭಿಮನ್ಯುವಿನಲ್ಲಿ ಅಂತ ಹೇಳ್ತಾರೆ. ಈ ರೀತಿ ಅಭಿಮನ್ಯು ಅಂತೇಳಿದರೆ ಮಹಾಭಾರತದಲ್ಲಿ ಪ್ರಚಂಡ ಅತ್ಯಂತ ಗುಣವಂತ. ಆಮೇಲೆ ಆ ವಂಶ ಚಂದ್ರನ ಅಂಶ ಇದ್ದದಕ್ಕೆ, ಬುಧನೇ ಅಭಿಮನ್ಯುವಾಗಿ ಹುಟ್ಟಿದ್ದಕ್ಕೆ ಆ ವಂಶದ ಹೆಸರೇ ಅಭಿಮನ್ಯುವಲ್ಲಿ ಇರುವ ಕಾರಣ ಅಭಿಮನ್ಯುವಿನ ಮಗನೇ ಆ ವಂಶವನ್ನು ಮುಂದೆ ತಗೊಂಡು ಹೋದದ್ದು ಅಂತ. ಹೀಗೆ ಎಲ್ಲರಿಗೂ ಬೇಕಾದವನಾಗಿದ್ದ. ಆ ನಂತರ ಮಕ್ಕಳ ಬಗ್ಗೆ ಎಲ್ಲ ಹೇಳಿ ಆದಮೇಲೆ ನಂತರ ಹೇಳಿದರು, ಖಾಂಡವ ವನ ಅಂತ ಇದೆ, ಅದೊಂದು ವನ. ವಿಹಾರಕ್ಕೆ ಅಂತೇಳಿ ಅರ್ಜುನ ಸುಭದ್ರೆ ಜೊತೆಗೆ ಹಾಗೆ ಕೃಷ್ಣ ಸತ್ಯಭಾಮೆಯನ್ನು ಕರ್ಕೊಂಡು, ಹೀಗೆ ಇವರು 4 ಜನ ಎಲ್ಲ ಪರಿಚಾರಕರನ್ನು ಕರ್ಕೊಂಡು ಗಂಧರ್ವರು ಶ್ರೇಷ್ಠವಾದ ಗೀತೆಗಳನ್ನು ಹೇಳಿಕೊಂಡು ರಥದಲ್ಲಿ ಕುಳಿತುಕೊಂಡು ಒಂದು ಏನು ಅದಕ್ಕೇನು ಹೇಳ್ತಾರೆ, ಹೊರ ಸಂಚಾರ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಎಲ್ಲರೂ ಹೊರಟಿದ್ದಾರೆ. ಅಂದರೆ ಕ್ರೀಡಾ ವಿನೋದಕ್ಕಾಗಿ ಹೊರಟಿದ್ದಾರೆ ಅನ್ನುವಂಥದ್ದು. ಸೊ ಅಲ್ಲಿವರೆಗಾಗಿದೆ. 216ನೇ ಶ್ಲೋಕ ಆಗಿದೆ. 217ನೇ ಶ್ಲೋಕ ಸುಲೋಚನಕ ಓದುವರಾ? ಹಾಂ, ಓದಲಿ. 217ನೇ ಶ್ಲೋಕ. ಸ್ಥೈರಂ ತಯೋಸ್ತತ್ರ ವಿಕ್ರೀಡತೋಶ್ಚ ಶ್ರೀರತ್ನಾಭ್ಯಾಂ ಮಂದವಾತಾನುಜುಷ್ಟೇ ವನೇ ಪ್ರಸೂನಸ್ತಬಕರುರಾಜಿತೆ ಜಲೇ ಚ ದಿಗ್ಬದ್ಯುತಿ ಕನ್ಯಾತಾಯಾಃ. 2 ಒಟ್ಟಿಗೆ ಉಂಟು, ಅದನ್ನು ಒಟ್ಟಿಗೆ ಹೇಳಬೇಕಾ? ಆಯ್ತು, ಇನ್ನು 217 ಆಯ್ತು. ಹಾಂ. ಭೂತ್ವಾ ವಿಪ್ರಸ್ಥೌ ಯಯಾಚೈ ಅನ್ನಮೇತ್ಯ ಋಷಾನುರುಚೇನು ಮತೇ ರಮೇಶಿತುಃ ಮಾತಾ ಕೀದೃತ್ ದೃಕ್ ತೇ ಅನ್ನಮಿಷ್ಟಂ ವದೇತಿ ಸಚಾವದಿ ವೈನಿರಹಂ ವನಾರ್ಥಿ. ಮಂದಾನಿಲದಿಂದ ಸೇವಿಸಲ್ಪಟ್ಟ ಪುಷ್ಪಗಳ ಗುಚ್ಛಗಳಿಂದ ಬಹಳವಾಗಿ ಪ್ರಕಾಶಿಸಲ್ಪಟ್ಟ ಆ ಕಾಂಡವವನದಲ್ಲಿ ಸೂರ್ಯನ ಮಗಳಾದ ಯಮುನಾ ನದಿಯಲ್ಲಿಯೂ ಕೂಡ ಕೃಷ್ಣಾರ್ಜುನರು ಶ್ರೀರಕ್ತರಾದ ಸತ್ಯಭಾಮ ಸುಭದ್ರೆಯರಿಂದ ಯಥೇಚ್ಛವಾಗಿ ವಿಹರಿಸುತ್ತಿರಲು ಅಗ್ನಿಯು ಬ್ರಾಹ್ಮಣ ರೂಪನಾಗಿ ಆ ಕೃಷ್ಣಾರ್ಜುನರ ಸಮೀಪಕ್ಕೆ ಬಂದು ಅನ್ನವನ್ನು ಬೇಡಿದನು. ಅರ್ಜುನನು ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನ ಅನುಮತಿಯಿಂದ ಹೇಳಿದನು, ನಿನಗೆ ಇಷ್ಟವಾದ ಅನ್ನವಾವುದು ಹೇಳು. ಆ ಬ್ರಾಹ್ಮಣನು, ನಾನು ಈ ವಹಿನಿಯು ಈ ಕಾಡನ್ನು ಬೇಡತಕ್ಕವನಾಗಿದ್ದೇನೆ ಎಂದು ಹೇಳಿದನು. ಸ್ವೈರಂ ತಯೋಃ ತತ್ರ ವಿಕ್ರೀಡತೋಶ್ಚ ಸ್ತ್ರೀರತ್ನಾಭ್ಯಾಂ ಮಂದವಾತಾನುಜುಷ್ಟೇ
ವನೆ ಪ್ರಸೂನಸ್ತಬಕೋರು ರಾಜಿತೆ ಜಲೆ ಚ ತಿಗ್ಮದ್ಯುತಿ ಕನ್ಯಕಾಯಾಃ ಸ್ವೈರಂ ತಯೋಹೋ ತಯೋಹೋ ಅಂತ ಹೇಳಿದರೆ ಮುಖ್ಯವಾಗಿ 2 ಜನ, ಕೃಷ್ಣ ಮತ್ತು ಅರ್ಜುನ. ಸೊ ಕೃಷ್ಣನ ಜೊತೆ ಸತ್ಯಭಾಮ ಇದ್ದಾಳೆ, ಅರ್ಜುನ ಜೊತೆಗೆ ಸುಭದ್ರ ಇದ್ದಾಳೆ. ಸೊ ಹೀಗೆ ಇವರು ಇಬ್ಬರು ದಂಪತಿಗಳು, ತಯೋಹೋ ಇಬ್ಬರು ದಂಪತಿಗಳು, ತಯೋಹೋ ತತ್ರ ಅಲ್ಲಿ, ಎಲ್ಲಿ ಕಾಂಡವ ವನದಲ್ಲಿ, ಸ್ವೈರಂ ಸ್ವೈರ ಅಂತ ಹೇಳಿದ್ರೆ ಇಚ್ಛಾನುಸಾರ, ಯಾರು ಹೇಳೋರು ಕೇಳೋರು ಇಲ್ಲ ಅಂತ. ಸ್ವೈರಂ ಅಂದರೆ ಇಚ್ಛಾನುಸಾರವಾಗಿ ತಿರುಗುತ್ತಾ ಇದ್ದಾರೆ, ಸಂಚಾರ ಮಾಡ್ತಾ ಇದ್ದಾರೆ, ಕ್ರೀಡೆ ಮಾಡ್ತಾ ಇದ್ದಾರೆ, ವಿಹರಿಸ್ತಾ ಇದ್ದಾರೆ ಆ ಕಾಂಡವ ವನದಲ್ಲಿ. ಸ್ವೈರಂ ತಯೋಹೋ ತತ್ರ ವಿಕ್ರೀಡಿತಃ ವಿಹಾರ ಮಾಡುತ್ತಿರುವವರಾಗಿ ಯಾರು ಈ 2 ದಂಪತಿಗಳು. ಸ್ವೈರಂ ಅಂದರೆ ತಮ್ಮ ಸ್ವೇಚ್ಛೆಯಿಂದ ಯಥೇಚ್ಛವಾಗಿ. ಸ್ತ್ರೀರತ್ನಾಭ್ಯಾಂ ಮಂದವಾತಾನುಜುಷ್ಟೇ ಅಂತ ಹೇಳಿದರೆ ಸ್ತ್ರೀರತ್ನಾಭ್ಯಾಂ ಅಂದರೆ ಕೃಷ್ಣನ ಜೊತೆ ಇರುವ ಸ್ತ್ರೀರತ್ನ ಯಾರು? ಸತ್ಯಭಾಮ. ಅರ್ಜುನನ ಜೊತೆಗಿರುವಂಥ ಸ್ತ್ರೀರತ್ನ ಯಾರು? ಸೌಭದ್ರ. ಸೊ ಹೀಗೆ ಸ್ತ್ರೀರತ್ನಗಳೊಂದಿಗೆ ಇವರಿಬ್ಬರು ಏನು ವಿಹಾರ ಮಾಡ್ತಾ ಇದ್ದಾರೆ. ಆಗ ಈ ಕಾಂಡವ ವನದಲ್ಲಿ ಮಂದವಾತಾನುಜುಷ್ಟೇ, ಮಂದವಾತ ಅಂದರೆ ಹಿತಕರವಾದ ಮಂದಗತಿಯಲ್ಲಿ ಗಾಳಿ ಬೀಸ್ತಾ ಇದೆ. ಅದು ಗಾಳಿ ಬೀಸ್ತಾ ಇದೆ ಅಂತೇಳಿದರೆ ಯಾವ ರೀತಿ ಬೀಸ್ತಾ ಇದೆ ಅಂತೇಳಿದರೆ ಅನುಜುಷ್ಟೇ ಇವರಿಗೆ ಸೇವೆ ಮಾಡ್ತಾ ಇದೆಯೋ ಎಂಬಂತೆ. ಜುಷ್ಟ ಅಂದರೆ ಸೇವಾ ಅಂತೇಳಿದರೆ ಗಾಳಿ ಇವರಿಗೆ ಸೇವೆ ಮಾಡ್ತಾ ಇದೆ, ಅದಕ್ಕೆ ಮಂದ ರೀತಿಯಲ್ಲಿ ಹಿತಕರವಾಗಿ ಬೀಸ್ತಾ ಇದೆ ಈ ವನದಲ್ಲಿ. ವನೆ ಆ ವನವು ಆದರೂ ಪ್ರಸೂನ ಅಂತೇಳಿದರೆ ಹೂಗಳು, ತಬಕ ಪ್ರಸೂನಸ್ತಬಕ ಪ್ರಸೂನ ತಬಕ ಅಂದರೆ ಗೊಂಚಲು, ಹೂಗಳ ಗೊಂಚಲುಗಳು ಉರುರಾಜಿತೆ ಏನಂತೇಳಿದರೆ ನೋಡಿದ್ರೇ ಖುಷಿ ಅಂಥ ಹೂಗಳು, ಎಲ್ಲಿ ನೋಡಿದರೂ ಹೂಗಳ ಗೊಂಚಲುಗಳು ಅಂತೇಳಿದರೆ ಸಾಮಾನ್ಯ ಇದೇ ಸಮಯಕ್ಕೆ ಹೋಗಿರಬೇಕಂತ ಕಾಣ್ತದೆ. ಯಾಕಂದರೆ ಈ ಯುಗಾದಿ ಬಂದ ಕೂಡಲೇ ಚೈತ್ರ ಬಂದ, ಋತುಗಳ ರಾಜ ತಾ ಬಂದ, ಹೆಣ್ಗಳ ಕುಣಿಸುತನಿಂದ ಎಲ್ಲೆಲ್ಲಿ ನೋಡಿದರೂ ಚಿಗುರು ಹೂಗೊಂಚಲು, ಎಲ್ಲಿ ಅಂತೇಳಿದರೆ ಎಲ್ಲ ಚಿಗುರು ಇಲ್ಲದ ಜಾಗವೇ ಇಲ್ಲ. ಆ ರೀತಿ ಎಲ್ಲ ಕಡೆಯಲ್ಲಿ ಚಿಗುರುಗಳು, ಎಲ್ಲ ಕಡೆಯಲ್ಲಿ ಹೂಗಳು ಅಂತೇಳಿದರೆ ಈ ರೀತಿಯ ಇದೇ ಸಮಯ ಇರಬೇಕು ಹೋಗಿದ್ದು ಇವರು. ಪ್ರಸೂನಸ್ತಬಕ ಉರುರಾಜಿತೆ ಹೂಗೊಂಚಲುಗಳಿಂದ ಆ ವನವು ಬಹಳವಾಗಿ ಏನಾಗ್ತಾ ಇದೆ? ರಾಜಿತೆ ವಿರಾಜಿತೆ ಅಂದರೆ ಸೊಬಗು, ಆ ರೀತಿ ಅಲಂಕಾರದಿಂದ ಶೋಭಿಸುತ್ತಿರಲು. ಜಲೇಚ ತಿಗ್ಮದ್ಯುತಿ ಕನ್ಯಕಾಯಾಃ ಹತ್ತಿರದಲ್ಲೇ ಯಮುನೆ ಹರಿತಾ ಇದ್ದಾಳೆ. ಆ ಯಮುನೆಯ ಜಲದಲ್ಲಿ, ಜಲೆ ಯಮುನಾ ಅಂತ ಬರೀಲಿಲ್ಲಲ್ಲ ಅಂತ ಕೇಳಿದರೆ ತಿಗ್ಮದ್ಯುತಿ ಅಂತೇಳಿದರೆ ಸೂರ್ಯ ಅಂತ ಅರ್ಥ. ದ್ಯುತಿ ಅಂದರೆ ಕಿರಣಗಳಿರುವವನು. ತಿಗ್ಮದ್ಯುತಿ ವಿಶೇಷ ಕಿರಣಗಳಿಂದ ಶೋಭಿಸುವವನು ಯಾರಂದರೆ ಸೂರ್ಯ. ಸೊ ಸೂರ್ಯ ತಿಗ್ಮದ್ಯುತಿ ಕನ್ಯಕಾ ಮಗಳು, ಸೂರ್ಯನ ಮಗಳು ಯಾರಂತ ಹೇಳಿದರೆ ಸೂರ್ಯನ ಮಗ ಯಾರು? ಯಮಧರ್ಮ. ಸೂರ್ಯನ ಮಗಳು ಯಾರು? ಯಮಧರ್ಮನ ತಂಗಿ ಯಮುನಾ. ಸೊ ಯಮುನಾ ಜಲೆ ಅಂದರೆ ಯಮುನಾ ನದಿಯ ಜಲದಲ್ಲಿ ಇವರು ವಿಹಾರ ಮಾಡ್ತಾ ಇದ್ದಾರೆ. ಕಾಂಡವ ವನಕ್ಕೆ ಹೋಗಿದ್ದಾರೆ. ಕಾಂಡವ ವನದ ಪಕ್ಕದಲ್ಲೇ ಅಥವಾ ಕಾಂಡವ ವನದಲ್ಲೇ ಯಮುನಾ ನದಿ ಅವಳು ಹರಿತಾಳೆ. ಆ ಯಮುನಾ ನದಿಯ ಜಲದಲ್ಲಿ ಕ್ರೀಡೆ ಮಾಡ್ತಾ ಇದ್ದಾರೆ. ಯಾರು? 2 ದಂಪತಿಗಳು, ಅರ್ಜುನ ದಂಪತಿಗಳು ಮತ್ತು ಕೃಷ್ಣ ದಂಪತಿಗಳು. ಇಬ್ಬರೂ ಕೂಡ ದಂಪತಿಗಳು ಆ ವನದಲ್ಲಿ ವಿಹಾರ ಮಾಡ್ತಾ ಇರುವಾಗ ಅಲ್ಲಿ ಗಾಳಿ ಮಂದಗತಿಯಲ್ಲಿ ಬೀಸುತ್ತಾ ಅವರನ್ನು ಸೇವೆ ಮಾಡ್ತಾ ಇದೆ.
ಎಲ್ಲೆಲ್ಲಿ ನೋಡಿದರೂ ಆ ವನದಲ್ಲಿ ಪ್ರಸೂನ ಸ್ತಬಕ ಹೂಗಳ ಗೊಂಚಲುಗಳಿಂದ ಉರುರಾಜಿತೆ ಶೋಭಿಸ್ತಾ ಇದೆ ಆ ವನ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ನೋಡುವ. ನಂತರ ಆಮೇಲೆ 2 ಶ್ಲೋಕ ಹೇಳಿದಾರಲ್ವ. ಸೊ ಆಮೇಲಿಂದ ಈ ರೀತಿ ವಿಹಾರ ಮಾಡ್ತಾ ಇರುವಾಗ ಭೂತ್ವಾ ವಿಪ್ರಹ ತೌ ಯಯಾಚೆ ಭೂತ್ವಾ ವಿಪ್ರಹ ತೌ ಯಯಾಚೆ ಅನ್ನಮೇತ್ಯ ಕೃಶಾನುರುಚೆ ಅನುಮತೆ ಅಥವಾ ಚಮತೆ ರಮೇಶಿತು ಪಾರ್ಥಕೀದೃಕ್ ತೇನ್ನಮಿಷ್ಟಂ ವದೇತಿ ಸ ಚ ಅವಾದೀತ್ ವನ್ನಿರಹಂ ವನಾರ್ಥಿ. ಹೀಗೆ ಇವರು ವಿಹಾರ ಮಾಡ್ತಾ ಇರುವಾಗ ಎಲ್ಲಿ ಇಬ್ಬರು ದಂಪತಿಗಳು ಅಲ್ಲಿ ಹೋಗಿದ್ದಾರೆ. ಎಲ್ಲಿಗೆ? ಖಾಂಡವನಕ್ಕೆ. ಮಂದಮಾರುತದಿಂದ ಮಂದವಾತ ಅನುಜುಷ್ಟೇ ಮಂದಮಾರುತದಿಂದ ಸೇವಿತರಾಗಿದ್ದಾರೆ. ಹೂಗುಚ್ಛ ಹೂಗೊಂಚಲುಗಳು ಪ್ರಸೂರ ಸ್ತಬಕ ಉರುರಾಜಿತೆ ಆ ಖಾಂಡವನವು ಬಹುವಾಗಿ ಕಂಗೊಳಿಸ್ತಾ ಇತ್ತು, ಶೋಭಿಸ್ತಾ ಇತ್ತು. ಆ ಖಾಂಡವನದಲ್ಲಿ ಸೂರ್ಯಪುತ್ರಿ ಯಮುನೆ ಜಲದಲ್ಲಿ ಈ ಇಬ್ಬರು ದಂಪತಿಗಳು ಇಬ್ಬರು ಅಂತೇಳಿದರೆ ಕೃಷ್ಣ ಮತ್ತು ಅರ್ಜುನರು ತಮ್ಮ ಸ್ತ್ರೀರತ್ನಗಳೊಂದಿಗೆ ಸ್ತ್ರೀರತ್ನಗಳಂತೇಳಿದರೆ ಶ್ರೀಕೃಷ್ಣನು ಸತ್ಯಭಾಮೆಯೊಂದಿಗೆ, ಅರ್ಜುನನು ಸುಭದ್ರೆಯೊಂದಿಗೆ ವಿಹರಿಸ್ತಾ ಇದ್ದಾರೆ. ಎಲ್ಲಿ ಅಂತೇಳಿದರೆ ಖಾಂಡವನದಲ್ಲಿರುವಂತಹ ಯಮುನಾ ನದಿಯ ಜಲದಲ್ಲಿ. ಜಲೇ ತಿಗ್ಮದ್ಯುತಿ ಕನ್ಯಕಾ. ತಿಗ್ಮದ್ಯುತಿ ಸೂರ್ಯನ ಮಗಳು ಅಂತೇಳಿದರೆ ಯಮುನೆ. ಸೊ ಯಮುನಾ ಜಲದಲ್ಲಿ ಇವರು ವಿಹಾರ ಮಾಡ್ತಾ ಇರುವಾಗ ಏನಾಯಿತು ಅಂತೇಳಿದರೆ ಭೂತ್ವಾ ವಿಪ್ರಹ ಅಂದರೆ ಬ್ರಾಹ್ಮಣನೊಬ್ಬ. ಭೂತ್ವಾ ವಿಪ್ರಹ ತೌ ಅಂದರೆ ಇಬ್ಬರು ಯಾರು? ಕೃಷ್ಣಾರ್ಜುನರ ಬಳಿ ಯಯಾಚೆ ಬಂದು ಕೇಳಿಕೊಂಡ. ಏನಂತ ಕೇಳಿಕೊಂಡ? ಅನ್ನಂ ಅವರನ್ನು ಏತ್ಯ ಅಂದರೆ ಅವರ ಬಳಿಗೆ ಬಂದು, ಕೃಷ್ಣಾರ್ಜುನರ ಬಳಿಗೆ ಬಂದು ಅನ್ನಂ ಯಯಾಚೆ ಅನ್ನವನ್ನು ಬೇಡಿದ. ಯಾರು ಇದು? ಈ ಬ್ರಾಹ್ಮಣ ಅಂತೇಳಿದರೆ ಬ್ರಾಹ್ಮಣ ವೇಷ ಮಾತ್ರ ಬ್ರಾಹ್ಮಣ. ಬಂದದ್ದು ಯಾರು ಅಂತ ಪ್ರಶ್ನೆ. ಸೊ ಯಾರು ಅಂತೇಳಿದರೆ ಕೃಶಾನು ಅಂತೇಳಿದರೆ ಅಗ್ನಿ. ಸೊ ಈ ಅಗ್ನಿ ಬಂದ. ಕೃಶಾನು ಅಗ್ನಿ. ಕೃಶ ಅಂತೇಳಿದರೆ ಸಪೂರ ಇರುವವರಿಗೆ ಕೃಶ ಅಂತ ಹೆಸರು. ಅಗ್ನಿ ಈಗೆಲ್ಲ ನಾವು ಜೋರಾಗಿ ಅಗ್ನಿಯನ್ನು ನೋಡ್ತಾ ಇದ್ದೇವೆ ಟಿ ವಿಯಲ್ಲೆಲ್ಲ. ಜೋರು ಅಗ್ನಿ ಅಂತೇಳಿದರೆ ಈ ಮಹಾಭಾರತ ಯುದ್ಧ ಇವರು ತೋರಿಸಿದರು. ಯಾರು? ನಮಗೆ BR ಚೋಪ್ರಾ ಅವರು ಮಹಾಭಾರತ ತೋರಿಸಿದ್ದು. ಸೊ ಶ್ರೀಕೃಷ್ಣ ಇದರಲ್ಲಿ ಸೀರಿಯಲ್ನಲ್ಲಿ ಇವರು ತೋರಿಸಿದರು. ಎಂಥದವರು? ರಾಮಾಯಣ ಸೀರಿಯಲ್ ತೆಗೆದವರು ಯಾರವರು? ಸೊ ಅವರು ಕೂಡ ಕೃಷ್ಣ ಸೀರಿಯಲ್ನಲ್ಲಿ ಯುದ್ಧ ತೋರಿಸಿದರು. ರಾಮಾನಂದ ಸಾಗರ್ ಅವರು ಸಹ ತೋರಿಸಿದರು. ಸೊ ಆ ಯುದ್ಧಕ್ಕಿಂತ ನಾವೀಗ ಟಿ ವಿಯಲ್ಲಿ ನೋಡ್ತಾ ಇರುವಂಥ ನಿಜವಾದ ಯುದ್ಧ ಇನ್ನೂ ಜೋರಾಗಿದೆ. ಎಲ್ಲಿ ಬೆಂಕಿ ಕೊಡ್ತಾರೆ ಅಲ್ಲಿ ಕೊಟ್ಟರು, ಅಲ್ಲಿ ಬಿತ್ತು ಮಿಸೈಲ್, ಇಲ್ಲಿ ಮಿಸೈಲ್ ಬಿತ್ತು ಅಲ್ಲಿ ಬೆಂಕಿ ಹರ್ಕೊಳ್ತು. ಇಡೀ ಅಪಾರ್ಟ್ಮೆಂಟ್ಸು ಅಂದರೆ 100-200 ಮನೆ ಇರುವಂಥ ಅಪಾರ್ಟ್ಮೆಂಟ್ಸ್ ಅಷ್ಟು ಸುಟ್ಟು ಹೋಯಿತು ಅಂತ. ಹೀಗೆಲ್ಲ ಏನು ಅಂತೇಳಿದ್ರೆ ಅದು ಅಗ್ನಿ ಅಂತೇಳಿದರೆ ಸಾಮಾನ್ಯದ ಅಗ್ನಿ ಅಲ್ಲ. ಯಾಕಂತೇಳಿದರೆ ಅಲ್ಲಿ ಅದು ಎಲ್ಲಿ ನಡೀತಾ ಇರುವಂಥದ್ದು ಯುದ್ಧ? ಅದು ಮಿಡ್ಲ್ ಈಸ್ಟ್. ಅಂದರೆ ಅಲ್ಲಿ ಎಲ್ಲ ತೈಲವೇ ಇರೋದು. ತೈಲಕ್ಕೆ ಬೆಂಕಿ ಬಿದ್ದರೆ ಅದು ಸಪೋರ ಇರ್ತದ? ಅದು ತೋರ ಇರ್ತದೆ. ಜೋರು ಇಡೀ ಹೊತ್ತಿ ಉರಿತದೆ. ಸೊ ಹೀಗೆ ಅಗ್ನಿ ಕೃಶಾನು ಅಂತ ಹೆಸರು ಅವನಿಗೆ. ಅಗ್ನಿಗೆ ಕೃಶಾನು ಅಂತ ಒಂದು ಹೆಸರಿದೆ. ಕೃಶಾನು ವಿಪ್ರಹ ಭೂತ್ವ ಬ್ರಾಹ್ಮಣ ವೇಷದಲ್ಲಿ ಇದ್ದುಕೊಂಡು ಊಚೆ ಯಾರ ಹತ್ತಿರ? ತೌ ಏತ್ಯ ಆ ಇಬ್ಬರನ್ನು ಹತ್ತಿರ ಹೋಗಿ. ಇಬ್ಬರು ಯಾರು ಅಂತೇಳಿದರೆ ಕೃಷ್ಣ ಮತ್ತು ಅರ್ಜುನ. ಅವರ ಹತ್ರ ಹೋಗಿ ಏತ್ಯ ಅಂದರೆ ತಲುಪಿ ಹೊಂದಿ ಅವರನ್ನು ಯಯಾಚೆ ಅನ್ನಂ
ಅನ್ನವನ್ನು ಬೇಡಿಕೊಂಡ. ಆಗ ಪಾರ್ಥಃ ಅಂದರೆ 3ನೇ ಲೈನ್ನಲ್ಲಿ ಸುರುವಿನ ವರ್ಡ್ ಪಾರ್ಥಃ ಅರ್ಜುನ ರಮೇಶಿತು ಮತೆ ಅಥವಾ ಅನುಮತೆ ಅಂದರೆ ಅರ್ಜುನ ಕೃಷ್ಣ ಇರುವಾಗ ಯಾರು ಏನು ಬಂದರು ಹೋದರು ಏನು ಮಾಡಬೇಕಿದ್ದರೂ ಕೃಷ್ಣನ ಹತ್ರ ಕೇಳಬೇಕು. ಯಾಕಂದರೆ ಅದು ಕೃಷ್ಣನಿಗೆ ಕೊಡುವ ಮರ್ಯಾದೆ. ಅರ್ಜುನ ಕೃಷ್ಣನ ಹತ್ರ ಕೇಳದೆ ಏನೂ ಮಾಡುವಂಗಿಲ್ಲ. ಸೊ ವಿಪ್ರಹ ಭೂತ್ವ ಯಾರು ಕೃಶಾನು ಅಗ್ನಿ ಬ್ರಾಹ್ಮಣನಾಗಿ ಕೃಶಾನು ವಿಪ್ರಹ ಭೂತ್ವ ತವು ಆ ಇಬ್ಬರನ್ನು ಏತ್ಯ ತಲುಪಿ ಅನ್ನಂ ಯಯಾಚೆ ಅನ್ನವನ್ನು ಬೇಡಿದ, ನನಗೆ ಅನ್ನ ಕೊಡಿ. ಸೊ ಬ್ರಾಹ್ಮಣ ಬಂದು ಅನ್ನ ಕೇಳ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ಆಶ್ಚರ್ಯ ಆಯಿತು. ಇವ ಬ್ರಾಹ್ಮಣ ಯಾರು ಅಂತ ಹೇಳಿದ್ರೆ ಅಗ್ನಿ ಕೃಶಾನು ವಿಪ್ರಂ ಭೂತ್ವ ವಿಪ್ರಹ ಭೂತ್ವ ಕೃಶಾನು ಅಗ್ನಿ ಬ್ರಾಹ್ಮಣ ವೇಷದಲ್ಲಿ ಕೇಳ್ತಾ ಇದ್ದಾನೆ. ಆಗ ಪಾರ್ಥಃ ಅರ್ಜುನನು ರಮೇಶಿತು ಅನುಮತೆ ರಮೇಶ ರಮಾವಲ್ಲಭ ಅಂತೇಳಿದರೆ ರಮೆಯ ಗಂಡ ರಮೇಶಿತು ಈಶಿತು ಒಡೆಯ ರಮೆಯ ಒಡೆಯ ಅಂದರೆ ಸತ್ಯಭಾಮೆಯ ಒಡೆಯ ಯಾರು ಕೃಷ್ಣ. ಅವನ ಪರ್ಮಿಷನ್ ತಗೊಂಡು ಸಮ್ಮತಿ ಪಡೆದು ಅನುಮತೆ ಅನುಸರಿಸಿ ಮತ ಅಂತೇಳಿದರೆ ಕೃಷ್ಣನ ಹತ್ರ ಕೇಳಿ ಕೃಷ್ಣ ಹೇಳಿದ ಕೇಳು ಯಾರು ಏನು ಸಂಗತಿ ಅಂತ ಕೇಳು ಅಂತ ಅವನ ಪರ್ಮಿಷನ್ ಕೃಷ್ಣನ ಸಮ್ಮತಿ ತಗೊಂಡು ಊಚೆ ಬ್ರಾಹ್ಮಣನನ್ನು ಕೇಳಿದ. ಏನಂತ ಕೀದೃಕ್ತೆ ಅನ್ನಂ ಇಷ್ಟಂ ವದ ವದ ಅಂದರೆ ಹೇಳು ಸತ್ಯಂ ವದ ಧರ್ಮಂಚರ ಅಂದರೆ ಸತ್ಯವನ್ನು ಹೇಳು ಧರ್ಮವನ್ನು ಆಚರಿಸು. ಚರ ಅಂದರೆ ಆಚರ ಅಂದರೆ ಆಚರಣೆ ಮಾಡು. ಸೊ ಇದು ಧರ್ಮಂ ವದ ಅಂತ ಹೇಳಿದ ಹಾಗೆ ಇಲ್ಲಿ ವದ ಅಂತಿದೆ. ವದ ಇತಿ ವದ ಅಂದರೆ ಹೇಳು. ಕೀದೃಕ್ ತೇ ನಿನಗೆ ಕೀದೃಕ್ ಯಾವ ರೀತಿಯ ಅನ್ನಂ ಇಷ್ಟಂ ನಿಮಗೆ ಅನ್ನ ಬೇಕು ಅಂತ ಕೇಳಿದೆಯಲ್ಲ, ಯಾವ ಥರದ ಅನ್ನ ಬೇಕು ಅಂದರೆ ಇವರು ಹೋದದ್ದು ಹೊರ ಸಂಚಾರಕ್ಕಲ್ವ. ಬಹುಶಃ ಚಿತ್ರಾನ್ನ ಹುಳಿ ಅನ್ನ ಆಮೇಲಿಂದ ಇನ್ನೆಲ್ಲ ಈಗಿನ ಥರದ್ದೆಲ್ಲ ಅನ್ನ ಮೊದಲಿತ್ತ ಎಲ್ಲ ಗೊತ್ತಿಲ್ಲ. ತುಪ್ಪದ ಅನ್ನ ಅಂತೆ, ಗೀ ರೈಸ್ ಅಂತೆ, ಆಮೇಲೆ ಪಲಾವ್ ಅಂತೆ ಎಲ್ಲ ಒಂದು ರೈಸ್ ಅಂತ ಹೇಳಿದರೆ ಆಮೇಲೆ ಲೆಮನ್ ರೈಸ್ ಅಂತ ಹೇಳಿದ್ರೆ ಅದಕ್ಕೆ ಯಾವುದು ಲಿಂಬೆ ಹುಳಿ ಹಿಂಡಿದ ಕೂಡಲೇ ಅದು ಲೆಮನ್ ರೈಸ್ ಆಯಿತು. ಸೊ ಹೀಗೆ ಏನಂತ ಹೇಳಿದರೆ ಅನ್ನ ಅಂತ ಹೇಳಿದ ಕೂಡಲೇ ಈಗಿನ ಕಾಲದಲ್ಲಿ ಒಂದು ಅಷ್ಟು ಥರದ ಅನ್ನ ಇದೆ. ಮೊದಲೆಲ್ಲ ಚಿತ್ರಾನ್ನ ಅಂತ ಒಂದು, ಈಗ ಹಾಗೆಲ್ಲ ಭಾಳಷ್ಟು ಅನ್ನ. ಸೊ ಹೀಗಿರುವಾಗ ಯಾವ ಥರದ ಅನ್ನ ಕೀದೃಕ್ ಅನ್ನಂ ಇಷ್ಟಂ ತೇ ನಿನಗೆ ಕೀದೃಕ್ ಅನ್ನಂ ಇಷ್ಟಂ ಯಾವ ಥರದ ಕೀದೃಕ್ ಯಾವ ಥರದ ಅನ್ನಂ ಇಷ್ಟಂ ಅನ್ನವು ಇಷ್ಟವಾಗಿದೆ ವದ ಹೇಳು ಇತಿ ಅಂತ ಅರ್ಜುನ ಹೋಗಿ ಈ ಬ್ರಾಹ್ಮಣ ವೇಷದಲ್ಲಿರುವ ಅಗ್ನಿಯನ್ನು ಕುರಿತು ಊಚೆ ಹೇಳ್ತಾನೆ. ತೇ ನಿನಗೆ ಕೀದೃಕ್ ಯಾವ ಥರದ ಅನ್ನಂ ಇಷ್ಟಂ ಅನ್ನವು ಇಷ್ಟವಾಗಿದೆ ವದ ಇತಿ ವದ ಹೇಳು ಅಂತ. ಸ ಆ ಅಗ್ನಿ ಅವನು ಅವನು ಕೂಡ ಅವಾದೀತ್ ಅವನು ಉತ್ತರ ಕೊಟ್ಟ ಅಥವಾ ಹೇಳಿದ. ಅಬ್ರವೀತ್ ಹೇಳಿದ, ಅವನು ಹೇಳಿದ ಏನಂತ ವನ್ನಿಹಿ ಅಂದರೆ ಅಗ್ನಿ ಅಹಂ ನಾನು ವೇಷ ಮಾತ್ರ ಬ್ರಾಹ್ಮಣ ವೇಷದಲ್ಲಿದ್ದೇನೆ, ನಾನು ಅಗ್ನಿ. ಅಹಂ ವನ್ನಿಹಿ ಅವಾದೀತ್ ಸ ಅವಾದೀತ್ ಅವನು ಹೇಳಿದ ಏನಂತ ಅಹಂ ವನ್ನಿಹಿ ವನ್ನಿರಹಂ ಅಂದರೆ ವನ್ನಿಹಿ ಅಹಂ ವನ್ನಿಹಿ ನಾನು ಬೆಂಕಿ, ನಾನು ಅಗ್ನಿ. ವನಾರ್ಥಿ ಕೇಳಿದ್ರಲ್ವ ನೀವು, ನನಗೆ ಯಾವ ಥರದ ಅನ್ನ ಬೇಕು ತಿನ್ನಲಿಕ್ಕೆ ಅಂತ. ನಾನು ಇಡೀ ಈ ವನವನ್ನು ತಿನ್ನಬೇಕು. ಇಡೀ ವನವನ್ನು ಅಂತೇಳಿದರೆ ಇಡೀ ಕಾಂಡವನವನ್ನು ತಿನ್ನಬೇಕು. ಇದು ಒಳ್ಳೆ ಕಥೆ ಆಯ್ತಲ್ಲ ಅಂತೇಳಿದರೆ ಇದು ಕಾಡ್ಗಿಚ್ಚು ಅಂತೇಳಿದರೆ ಇಡೀ ಕಾಡನ್ನು ನುಂಗ್ತಾ ಹೋಗ್ತದೆ. ಅದನ್ನು ಅಲ್ಲೆಲ್ಲ ಅಮೇರಿಕಾದಲ್ಲೆಲ್ಲ ನಾವು ನೋಡಿದ್ದೇವೆ. ಅಲ್ಲಂತೂ ಬೆಂಕಿ ಹಿಡಿದರೆ ಅದು ಆರುವುದೇ ಇಲ್ಲ.
ಆ ಬೆಂಕಿಯನ್ನು ಆರಿಸಲಿಕ್ಕೆ ಏನು ಯಾವ ಥರದ ಮೆಷಿನ್ಗಳು ಬಂದರೂ ಅದು ತಡೆಯುವುದಿಲ್ಲ, ಅದು ಆರುವುದೇ ಇಲ್ಲ. ಅಂಥ ಬೆಂಕಿಗೆ ಹೆಸರು ಕಾಡ್ಕಿಚ್ಚು ಅಂತ. ಅಂದರೆ ಈ ನೋಡಲಿಕ್ಕೆ ಬ್ರಾಹ್ಮಣ, ವೇಷ ಮಾತ್ರ ಬ್ರಾಹ್ಮಣ, ಬಂದದ್ದು ಯಾರು ಅಂತ ಹೇಳಿದ್ರೆ ಕೃಷಾನು ಅಂದರೆ ಅಗ್ನಿ. ಸೊ ಆ ಅಗ್ನಿ ಇವರನ್ನು ಇಬ್ಬರನ್ನು, ಕೃಷ್ಣಾರ್ಜುನರನ್ನು ಕುರಿತು ಬಂದು ಕೇಳ್ತಾನೆ, ನನಗೆ ಅನ್ನ ಕೊಡಿ ಅಂತ. ಅನ್ನಂಯಯಾಚೆ ತೌ ಏತ್ಯ, ತೌ ಅಂದರೆ ಕೃಷ್ಣಾರ್ಜುನರನ್ನು, ಏತ್ಯ ಅಂದರೆ ತಲುಪಿ ಕೇಳ್ತಾನೆ, ಅನ್ನಂಯಯಾಚೆ ನನಗೆ ಅನ್ನ ಬೇಕು. ಕೇಳಿದ್ಯಾರು? ಅಗ್ನಿ. ಯಾವ ವೇಷದಲ್ಲಿ? ವಿಪ್ರಹ ಭೂತ್ವ, ಬ್ರಾಹ್ಮಣ ವೇಷದಲ್ಲಿ. ಅದಕ್ಕೆ ಅರ್ಜುನ ಪಾರ್ಥ ರಮೇಶಿತು ಮತೆ, ಕೃಷ್ಣನ ಸಮ್ಮತಿ ಪಡ್ಕೊಂಡು ಹೋಗ್ತಾನೆ ಬ್ರಾಹ್ಮಣನ ಹತ್ರ. ಊಚೆ ಕೇಳ್ತಾನೆ, ಅರೆ ಬ್ರಾಹ್ಮಣ ಶ್ರೇಷ್ಠನೇ, ವದ ಹೇಳು, ಕೀದೃಕ್ ಅನ್ನಂ ಇಷ್ಟಂ ತೇ, ಯಾವ ಥರದ ಅನ್ನ ತೇ ನಿನಗೆ ಇಷ್ಟಂ ಇಷ್ಟವಾಗಿದೆ ಅಂತ. ಸ ಚ ಅವಾದೀತ್, ಆ ಅಗ್ನಿಯಾದರೂ ಹೇಳಿದ, ಸ ಚ ಕೂಡ ಅವನು ಕೂಡ ಉತ್ತರ ಕೊಟ್ಟ ಅರ್ಜುನನಿಗೆ, ಅಹಂ ವನ್ನಿಹಿ, ನಾನು ಯಾರು ಗೊತ್ತಾ, ನಾನು ಅಗ್ನಿ. ಓ ಏನು ಬಂದೆ, ನನಗೆ ಜೋರು ಹಸಿವೆ ಆಯಿತು. ಹಸಿವೆಯ ಏನು ತಿನ್ನಬೇಕು ಅಂತ, ಇಡೀ ಈ ವನವನ್ನು ತಿನ್ನಬೇಕು. ಯಾವುದನ್ನು? ಕಾಂಡವವನವನ್ನು. ದೇವರೇ, ಕಾಂಡವವನ, ಈ ಥರ ಎಷ್ಟು ದಂಪತಿಗಳು ಒಂದು ವಿಹಾರ ಮಾಡ್ತಾರೋ ಏನೋ ಇಲ್ಲಿ. ಆಮೇಲಿಂದ ಯಮುನೆ ಬೇರೆ ಹರಿತಾಳೆ. ಈ ಅಗ್ನಿಗೆ ಇಡೀ ವನವನ್ನು ತಿನ್ನಬೇಕಂತ ಆಸೆಯಾಗಿದೆ ಅಂತ. ಆಗ ಅಗ್ನಿಯು ವಿಪ್ರವೇಶವನ್ನು ಧರಿಸಿ ಅವರಿಬ್ಬರ ಬಳಿಗೆ ಬಂದು ಅನ್ನ ನೀಡಲು ಬೇಡಿದ. ಅನ್ನಂಯಯಾಚೆ ವಿಪ್ರಹ ಭೂತ್ವ, ಬ್ರಾಹ್ಮಣ ವೇಷ ಮಾಡಿ, ಭೂತ್ವ ಆಗಿ, ತೌ ಕೃಷ್ಣಾರ್ಜುನರನ್ನು ಏತ್ಯ ತಲುಪಿ, ಅನ್ನಂ ಯಯಾಚೆ, ಯಯಾಚೆ ಅನ್ನಂ, ಅನ್ನಂ ಯಯಾಚೆ ಅನ್ನವನ್ನು ಬೇಡಿದ. ಸೊ ಆಗ ಅರ್ಜುನ ಪಾರ್ಥ ಅರ್ಜುನನು ಕೃಷ್ಣನ ಅಪ್ಪಣೆಯನ್ನು ಪಡೆದು ರಮೇಶಿತು. ರಮೇಶಿತು ಅಂದರೆ ಕೃಷ್ಣ ಹೇಗಾಗೋದು ಅಂದರೆ ರಮೆಯ ಗಂಡ. ರಮಾದೇವಿ ಅಂದರೆ ಯಾರು? ರುಕ್ಮಿಣಿ ಮತ್ತು ಸತ್ಯಭಾಮ ಇಬ್ಬರೂ ಕೂಡ ರಮಾದೇವಿಯ ಸ್ವರೂಪವೇ. ಸೊ ಇಲ್ಲಿ ಯಾರಿದ್ದಾರೆ? ಸತ್ಯಭಾಮೆ. ಸತ್ಯಭಾಮೆ ಅಂದರೆ ಯಾರು? ಸತ್ಯಭಾಮೆ ಅಂದರೆ ರಮಾದೇವಿ, ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯ ಗಂಡ ಯಾರು? ವಿಷ್ಣು. ವಿಷ್ಣು ಅಂದರೆ ಯಾರು? ಕೃಷ್ಣ. ಸೊ ಕೃಷ್ಣನ ಅನುಮತೆ ಊಚೆ, ಸಮ್ಮತಿಯನ್ನು ಪಡೆದು, ಅಪ್ಪಣೆಯನ್ನು ಪಡೆದು ಕೇಳಿದ ಈ ಬ್ರಾಹ್ಮಣನನ್ನು, ಅರೆ ಬ್ರಾಹ್ಮಣ ಶ್ರೇಷ್ಠ, ತೇ ನಿನಗೆ ಎಂತಹ ಅನ್ನ ಬೇಕು? ಕೀದೃಕ್ ಅನ್ನಂ ಇಷ್ಟಂ, ಎಂತಹ ಕೀದೃಕ್ ಅನ್ನಂ ಇಷ್ಟಂ, ಅನ್ನ ನಿಮಗೆ ಇಷ್ಟ ಆಗಿದೆ, ವದ ಹೇಳು ಅಂತ. ಅದಕ್ಕೆ ಅವನು ನುಡಿದ, ಸಚ ಅವಾದೀತ್, ನಾನು ಅಗ್ನಿ, ವನ್ನಿರಹಂ ಅಂದರೆ ವನ್ನಿಹಿ ಅಹಂ, ನಾನು ವನ್ನಿ, ಈ ವನವನ್ನು ಬಯಸಿರುವೆ. ಯಾವ ಅನ್ನ ಬೇಕು ಅಂತ ಕೇಳಿದ್ರಲ್ಲ, ನನಗೆ ಇಡೀ ಈ ವನ ಬೇಕು ತಿನ್ನಲಿಕ್ಕೆ. ಅಂದರೆ ಕಾಡ್ಗಿಚ್ಚು ಇಡೀ ವನವನ್ನು ಈಗ ತಿಂದುಬಿಡ್ತದೆ, ಪರ್ಮಿಷನ್ ತಗೊಳ್ಳಿಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ ಅಂತ. ಅಗ್ನಿ ಹಾಗೆ ವಿಪ್ರವೇಶವನ್ನು ಧರಿಸಿ ಬರಲು ಕಾರಣ ಕೃಷ್ಣ ಅಂತೇಳಿದರೆ ಅವನು ಬ್ರಹ್ಮಣ್ಯ ದೇವ, ಅಂದರೆ ಬ್ರಾಹ್ಮಣರ ಹಿತಕಾರಿ. ಅದಕ್ಕೆ ಅಗ್ನಿ ಏನು ಮಾಡಿದ? ಬ್ರಾಹ್ಮಣ ವೇಷವನ್ನು ಹಾಕಿಕೊಂಡು ಬಂದ. ಹಾಗೆ ಈ ಬ್ರಾಹ್ಮಣ ವೇಷವನ್ನು ಹಾಕಿಕೊಂಡು ಹೋದದ್ದು ಇನ್ನೊಂದು ಕಡೆ ಎಲ್ಲಿ ಅಂತೇಳಿದರೆ, ಜರಾಸಂಧನನ್ನು ಕೊಲ್ಲಬೇಕು. ಯಾಕಂತೇಳಿದರೆ ಪಾಂಡವರು ರಾಜಸೂಯ ಯಾಗವನ್ನು ಮಾಡಬೇಕಂತ ಪಾಂಡವರ ಅಪ್ಪ ಪಾಂಡು ರಾಜ ಅಲ್ಲಿದ್ದಾನೆ. ಎಲ್ಲಿ? ಸ್ವರ್ಗಲೋಕದಲ್ಲಿ. ಸ್ವರ್ಗಲೋಕದಲ್ಲಿ ಅವನಿಗೆ ಯಮಧರ್ಮರಾಯನ ಲೋಕದಕ್ಕೆ ಹೋಗ್ಲಿಕ್ಕುಂಟು, ಸಭೆಗೆ ಹೋಗ್ಲಿಕ್ಕುಂಟು. ಇಂದ್ರನ ಸಭೆಗೆ ಹೋಗ್ಲಿಕ್ಕಿಲ್ಲ. ಇಂದ್ರನ ಸಭೆಗೆ ಹೋಗಲಿಕ್ಕೆ ಯಾಕೆ ಆಸಕ್ತಿ ಮೂಡಿತು ಅಂತೇಳಿದರೆ, ಅವನ ವಂಶ ಪೂರ್ವಜ, ಅವನ ವಂಶದಲ್ಲೇ ಇರುವಂಥ ಹುಟ್ಟಿದ, ಇವನಿಗಿಂತ ಮೊದಲು ಹುಟ್ಟಿದ
ಯಾರು ಹರಿಶ್ಚಂದ್ರ ರಾಜ, ಅವನು ಇಂದ್ರನ ಸಭೆಗೂ ಹೋಗ್ತಾನೆ. ನನಗೆ ಇಂದ್ರನ ಸಭೆಗೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ. ಅದಕ್ಕೆ ಅವನು ಕೇಳಿದ, ಯಾಕೆ ಹಾಗೆ ಅಂತ ಕೇಳಿದರೆ, ಅವನು ರಾಜಸೂಯ ಯಾಗ ಮಾಡಿದ್ದಾನೆ, ನೀನು ಮಾಡಿದ್ದೀಯಾ? ಇಲ್ಲ. ಆದರೆ ನಿನ್ನ ಮಕ್ಕಳು ಮಾಡ್ಬೋದು. ಹೌದಾ, ನನ್ನ ಮಕ್ಕಳು ಮಾಡ್ಬೋದಲ್ಲ? ಯಾರು? ಪಾಂಡವರು, ಧರ್ಮರಾಜ. ಹಾಗಾದರೆ ನಾರದರು ಇದರಲ್ಲಿ, ನಾರದರೆ ಒಂಚೂರು ಹೋಗಿ ಹೇಳಿ ಅಂತ ನಾರದರು ಬಂದರು. ನಾರಾಯಣ ನಾರಾಯಣ ಅಂತ ಧರ್ಮರಾಜ ಎಲ್ಲ ಅವರಿಗೆಲ್ಲ ಉಪಚಾರ ಎಲ್ಲ ಮಾಡಿ ಕೇಳಿದ, ಏನು ಬಂದಿದ್ದೀರಿ? ನಿನ್ನ ಅಪ್ಪ ಅಲ್ಲಿ ದೇವಲೋಕದಲ್ಲಿ ಪಾಪ ಅವನಿಗೆ ಇಂದ್ರನ ಸಭೆಯಲ್ಲಿ ಕೂತ್ಕೊಳ್ಬೇಕಂತ ಆಸೆ ಆಗ್ತಾ ಇದೆ. ಹೌದಾ, ಅದಕ್ಕೆ ನಾನೇನು ಮಾಡೋದು? ನೀನು ರಾಜಸೂಯ ಯಾಗ ಮಾಡಬೇಕಂತೆ ಅಂತ. ಅಯ್ಯೋ, ರಾಜಸೂಯ ಯಾಗ ಮಾಡಬೇಕಂತ ಹೇಳಿದ ಕೂಡಲೇ ವಿಚಾರ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ರಾಜಸೂಯ ಯಾಗ ಮಾಡಬೇಕಿದ್ದರೆ ಯಾರೊಬ್ಬರು ರಾಜರುಗಳು ಕೂಡ ವಿರುದ್ಧ ಇರಬಾರ್ದು, ಎಲ್ಲರೂ ಕಪ್ಪ ಕಾಣಿಕೆ ಕೊಡಬೇಕು. ಅಶ್ವಮೇಧ ಯಾಗ ಮಾಡಿ ಕುದುರೆ ಕಟ್ಟುವುದಿಲ್ವ, ಅದೇ ಥರ ರಾಜಸೂಯ ಯಾಗ ಅಂತ ಹೇಳಿದರೆ ಅಶ್ವಮೇಧದ್ದೇ ದೊಡ್ಡದು. ಹಾಗೆ ಏನಂತ ಹೇಳಿದರೆ ಎಲ್ಲ ರಾಜರು ಕಪ್ಪ ಕೊಡಬೇಕು. ಅಷ್ಟಾಗುವಾಗ ಏನಾಯಿತು, ಅವರಿಗೆ ಯೋಚನೆ ಆಯಿತು, ಜರಾಸಂಧ ಇದ್ದಾನೆ, ಅವನು ಕಪ್ಪ ಕೊಡೋದಿಲ್ಲ. ಹೌದಾ, ಜರಾಸಂಧ ಕಪ್ಪ ಕೊಡೋದಿಲ್ಲ, ಹಾಗಾದ್ರೆ ನಾನು ರಾಜಸೂಯ ಹೇಗೆ ಮಾಡೋದು? ಅಷ್ಟಾಗುವಾಗ ಯಾರೋ ಹೇಳಿದರು, ಜರಾಸಂಧನ ವಿಷಯಕ್ಕೆ ಹೋದರೆ ಅವನ ಹತ್ರ 50 ಅಕ್ಷೋಹಿಣಿ ಸೈನ್ಯ ಉಂಟು, ಅವ ಮುಗಿಸಿಬಿಡ್ತಾನೆ ಅಂತ. ಹೌದಾ, ಧರ್ಮರಾಜನಿಗೆ ಹೆದರಿಕೆ ಆಯಿತು. ಈಗ ಎಂಥದ್ದು ಮಾಡೋದು? ಆಮೇಲೆ ಕೃಷ್ಣನ ಹತ್ರ ಕೇಳುವ ಅಂತ ಕೃಷ್ಣ ಹೇಳಿದ, ಆಯಿತು ಅಂತ ಮಾಡಿ, ನೀನು ಮಾಡು ಅಂತ. ಅಲ್ಲ, ಜರಾಸಂಧ ಇದ್ದಾನಲ್ಲ, ಜರಾಸಂಧನನ್ನು ನಾವು ಕೊಲೆ ಮಾಡ್ತೇವೆ ಅಂತ. ಹೌದಾ, ಹೇಗೆ? ನಾನು ಅರ್ಜುನ ಮತ್ತು ಭೀಮರನ್ನು ಕರ್ಕೊಂಡು ಹೋಗ್ತೇನೆ ಅಂತ. ಧರ್ಮರಾಯ ಹೆದರಿ ಹೋದ. ಇದೆಲ್ಲ ನಾವು ಓದಿದ್ದೇವಲ್ವ. ಧರ್ಮರಾಯ ಹೆದರಿ ಹೋದ. ಧರ್ಮರಾಯ ಹೆದರಿ ಹೇಳ್ತಾನೆ, ಅರೆ ಕೃಷ್ಣ, ನೀನು ಭೀಮಸೇನನನ್ನು ಅರ್ಜುನನನ್ನು ಕರ್ಕೊಂಡು ಹೋಗ್ತಿ ಅಂತ ಹೇಳ್ತಿ, ಇವರಿಬ್ಬರು ನನ್ನ 2 ಕಣ್ಣುಗಳು, ಇವರಿಬ್ಬರು ಇಲ್ಲ ಅಂದರೆ ನಾನು ಧೃತರಾಷ್ಟ್ರನಾಗಿ ಆಗಿಬಿಡ್ತೇನೆ ಅಂತೇಳಿದರೆ, ನಾನು ಇಲ್ಲಿ ರಾಜನಾಗಿ ಉಳಿದಿರೋದೇ ಈ ಇಬ್ಬರು ಭೀಮ ಮತ್ತು ಅರ್ಜುನರಿಂದ. ಆದ್ದರಿಂದ ಸುತರಾಮ್ ನೀನು ಭೀಮಾರ್ಜುನರನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಒಪ್ಪುವುದಿಲ್ಲ. ಯಾಕಂದರೆ ಅವನ ಹತ್ರ 50 ಅಕ್ಷೋಹಿಣಿ ಸೈನ್ಯ ಉಂಟಂತೆ. ಅಯ್ಯೋ, ನನಗಂತೂ ಹೆದರಿಕೆ ಆಗ್ತದೆ, ನಮಗೆ ರಾಜಸೂಯ ಆಗದ ಸಂಗತಿಯೇ ಬೇಡ. ನಮ್ಮ ಅಪ್ಪ ಅಲ್ಲೇ ಕೂತ್ಕೊಳ್ಳಿ, ಯಮಧರ್ಮರಾಯನ ಸಭೆಯಲ್ಲಿ ಕೂತ್ಕೊಳ್ಳಿ ಸಾಕು, ಅವರಿಗೆ ಇಂದ್ರನ ಸಭೆಯಲ್ಲಿ ಹೋಗಿ ಕೂತ್ಕೊಳ್ಳೋದು ಬೇಡ. ಇಲ್ಲಿ ಭೀಮಾರ್ಜುನರನ್ನು ಕಳಿಸ್ಲಿಕ್ಕೆ ನಾನು ರೆಡಿ ಇಲ್ಲ ಅಂತ ಗಡಗಡ ನಡುಗುತ್ತಾ ಇದ್ದಾನೆ ಧರ್ಮರಾಜ. ಅಷ್ಟಾಗುವಾಗ ಭೀಮಸೇನ ಹೇಳ್ತಾನೆ, ಅಣ್ಣ, ನಿಮಗೆ ಈ ಸಲಹೆ ಕೊಟ್ಟದ್ದು ಯಾರು? ಕೊಟ್ಟದ್ದು ಕೃಷ್ಣ. ಕೃಷ್ಣ ಅಂದರೆ ಯಾರು? ಕೃಷ್ಣ ಅಂದರೆ ಭಗವಂತ. ಅರೆ, ಭಗವಂತನೇ ಹೇಳ್ತಾ ಇದ್ದಾನೆ, ನಾನು ಕೃಷ್ಣಾರ್ಜುನರನ್ನು ಕರ್ಕೊಂಡೋಗಿ ಜರಾಸಂಧನ ಆ ಒಂದು ಆಯುಷ್ಯ ಮುಗಿಸ್ತೇನೆ ಅಂತ ಹೇಳ್ಕೊಂಡು, ಮತ್ತು ನಿಮಗೆ ಯಾಕೆ ತಲೆ ಬಿಸಿ? ಭಗವಂತನ ಮೇಲೆ ಯಾರಿದ್ದಾರೆ ಅಂತ ಕೇಳಿದಾಗ ಇವನಿಗೆ ಯುಧಿಷ್ಠಿರನಿಗೆ ಸ್ವಲ್ಪ ಜ್ಞಾನ ಬಂತು. ಅಲ್ಲ, ಭಗವಂತನ ಮೇಲೆ ಯಾರಿಲ್ಲ, ಮತ್ತು ಭಗವಂತನೇ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ನಮ್ಮ ಎಲ್ಲರ ರಕ್ಷಣೆ ಮಾಡೋದು ಯಾರು? ಈ ಭಗವಂತನೇ ಅಲ್ವಾ? ನಮ್ಮ ರಕ್ಷಣೆ ಅವನು ಮಾಡೋದಿಲ್ವ? ಭೀಮಾರ್ಜುನರದ್ದು ನಮ್ಮದು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಯಾಕೆ ಯೋಚನೆ ಮಾಡ್ತೀರಿ? ಕಳಿಸಿ, ಜರಾಸಂಧನನ್ನು ನಾವು ಮುಗಿಸಿ ಬರ್ತೇವೆ, ಆಮೇಲಿಂದ ನೀವು ಆರಾಮವಾಗಿ ರಾಜಸೂಯ ಯಾಗ ಮಾಡ್ಬೋದು, ಎಲ್ಲರ ಹತ್ರ ಹೋಗಿ ಕಪ್ಪ ತಗೊಂಡು ಬರ್ತೇವೆ ಮತ್ತೆ ಅಂತ ಹೊರಟರು. ಈಗ ವಿಷಯ ಬಂದದ್ದು. ಆ ವಿಷಯ ಯಾಕೆ ಬಂತು ಅಂತೇಳಿದರೆ, ಇವರು ಯಾವ ವೇಷದಲ್ಲಿ ಹೋದದ್ದು ಅಂತೇಳಿದರೆ ಬ್ರಾಹ್ಮಣ ವೇಷದಲ್ಲಿ ಹೋದದ್ದು. ಯಾಕೆ ಬ್ರಾಹ್ಮಣ ವೇಷದಲ್ಲಿ ಹೋದದ್ದು ಅಂತ ಪ್ರಶ್ನೆ. ಯಾಕಂದರೆ ಜರಾಸಂಧನಿಗೆ ಬ್ರಾಹ್ಮಣರ ಮೇಲೊಂದು ಸ್ವಲ್ಪ ಇದಿತ್ತು, ಏನು ಗೌರವ ಇತ್ತು. ಅವನು ರಾಜರುಗಳನ್ನೆಲ್ಲ ತಂದು ರುದ್ರಯಾಗ ಮಾಡಬೇಕಂತ ಹೇಳಿಬಿಟ್ಟು ಅವ್ರನ್ನೆಲ್ಲ ಜೈಲಲ್ಲಿಟ್ಟಿದ್ದಾನೆ. ಎಂಥ ಯಾಗ ಮಾಡುವಾಗ ಈ ರಾಜರುಗಳ ತಲೆ ಕಡಿದು ಇದಕ್ಕೆ ಆಹುತಿ ಕೊಡುವುದು ಅಂತ ರುದ್ರಯಾಗಕ್ಕೆ. ಅಂಥ ಒಬ್ಬ ಮನುಷ್ಯ ಈ ಜರಾಸಂಧ, ಮಹಾರಾಕ್ಷಸರಲ್ಲಿ ಮಹಾರಾಕ್ಷಸ ಅಂಥ ಬುದ್ಧಿಯವ. ಅವನಿಗೆ ಬ್ರಾಹ್ಮಣರನ್ನು ಕಂಡ್ರೆ ಒಂದು ಸ್ವಲ್ಪ ಗೌರವ ಇತ್ತು. ಆದ್ದರಿಂದ ಯಾಕಂತ ಹೇಳಿದರೆ ಬ್ರಾಹ್ಮಣರು ಅಂತ ಒಳಗೆ ಹೋಗಿಬಿಡ್ಬೋದು ಸೀದಾ. ಅಲ್ಲಿ ಇವರು ಬ್ರಾಹ್ಮಣರಲ್ಲ ಅಂತ ಗೊತ್ತಾಗುವಾಗ ಅವನಿಗೆ ಟೈಮ್ ಇಲ್ಲ ಸೈನ್ಯವನ್ನೆಲ್ಲ ಒಟ್ಟು ಮಾಡಲಿಕ್ಕೆ. ಅಂಥ ಸಂದರ್ಭದಲ್ಲಿ ಜರಾಸಂಧನನ್ನು ಕೊಂದು ಮುಗಿಸಬೇಕು ಅಂತ ಎಲ್ಲ ಪೂರ್ತಿ ಯೋಜನೆ, ಭಗವಂತನ ಯೋಜನೆ ಅಂತ ಹೇಳಿದರೆ ಅದರ ಎದುರುಗಡೆ ಇನ್ನೇನೂ ಇಲ್ಲ.
ಅಂದರೆ ಯಾಕೆ ಭಗವಂತ ಬಂದದ್ದು ಅವತಾರ ಮಾಡಿಕೊಂಡು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ, ಜರಾಸಂಧನಂಥವರು ಅಧರ್ಮದಿಂದ ರಾಜ್ಯವನ್ನು ಆಳಿ ಎಲ್ಲೆಲ್ಲಿ ನೋಡಿದರೂ ಅಧರ್ಮವೇ ಅಭ್ಯುತ್ಥಾನವಾಗ್ತಾ ಇರುವಾಗ ನಾನು ಅವತಾರ ಮಾಡಿ ಬರ್ತೇನೆ, ಕೃಷ್ಣ ಅವತಾರ ಮಾಡಿ ಬಂದಿದ್ದಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಎಲ್ಲ ಸಜ್ಜನರ ರಕ್ಷಣೆ. ರಾಜಸೂಯ ಯಾಗ ಮಾಡಿದರೆ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗುವಂತಹ ಯಾಗ, ಅದನ್ನು ಮಾಡಬೇಕು. ಪಿತೃಗಳಿಗೂ ಒಳ್ಳೆಯದು, ಇದ್ದವರಿಗೂ ಒಳ್ಳೆಯದು. ಭೀಮಸೇನ ದೇವರಿಗೆ ಇನ್ನು ಮುಂದೆ ಅವರು ಪದವಿಗೆ ಹೋಗುವವರು, ಪೂರ್ತಿ ಫಲ ಅವರಿಗೆ ಸಿಗ್ತದೆ ಅದರಲ್ಲಿ. ಈ ರೀತಿ ಇರುವಾಗ ಏನಂತ ಹೇಳಿದರೆ, ಇಂಥ ಲೋಕೋದ್ಧಾರದ ಕೆಲಸ ಆಗಬೇಕು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಇಂಥ ಲೋಕದ ಉದ್ಧಾರ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂಥ ಲೋಕಕಂಟಕರಾದ ಜರಾಸಂಧಾದಿಗಳನ್ನು ವಧೆ ಮಾಡಲಿಕ್ಕೋಸ್ಕರನೇ ಕೃಷ್ಣ ಅವತಾರ ಮಾಡಿ ಬಂದದ್ದು. ಹಾಗೆ ಅವತಾರ ಮಾಡಿ ಬಂದು ಈಗ ಬ್ರಾಹ್ಮಣ ವೇಷದಲ್ಲಿ ಜರಾಸಂಧನನ್ನು ಅಲ್ಲಿಂದ ಕೊಂದು ಬರ್ತಾರೆ. ಇದೇ ರೀತಿ ಇಲ್ಲಿ ಅಗ್ನಿ ಬ್ರಾಹ್ಮಣ ವೇಷದಲ್ಲಿ ಇವರ ಹತ್ರ ಬಂದು, ನಿನಗೆ ಯಾವ ರೀತಿಯ ಅನ್ನ ಬೇಕು ಬ್ರಾಹ್ಮಣ ಶ್ರೇಷ್ಠನೇ ಅಂತ ಕೇಳಿದಾಗ, ನಾನು ವೇಷ ಮಾತ್ರ ಬ್ರಾಹ್ಮಣ, ನಾನು ಅಗ್ನಿ, ಅಗ್ನಿರಹಂ, ಅಹಂ ಅಗ್ನಿ ವನಾರ್ಥಿ, ನನಗೆ ವನ ಬೇಕು. ಅಂದರೆ ಕನ್ಯಾರ್ಥಿ ಅಂತ ಬರ್ತಾರೆ ನೋಡಿ. ಕನ್ಯಾರ್ಥಿ ಅಂತ ಬರೋದು ಯಾರು? ಮದುವೆ ಗಂಡು. ಅಂದರೆ ಈ ಮಂತ್ರ ಎಲ್ಲ ಈಗ ಯಾರಿಗೂ ಕೇಳಲಿಕ್ಕೆ ಪುರ್ಸೊತ್ತು ಇಲ್ಲ, ಟೈಮು ಇಲ್ಲ, ಅದು ಕೇಳುವುದೂ ಇಲ್ಲ, ಹೀಗೆಲ್ಲ ಇದೆ. ಮೊದಲಿನ ಕಾಲದಲ್ಲೆಲ್ಲ ಮಂತ್ರ ಎಲ್ಲ ಸ್ಪಷ್ಟ ಕೇಳ್ತಿತ್ತು. ಸೊ ವನಾರ್ ಅಂದರೆ ಕನ್ಯಾರ್ಥಿ ಅಂತ. ಕನ್ಯಾರ್ಥಿ ಅಂತ ಬಹುಶಃ ಆನಂದಾಜು ದಿಬ್ಬಣ ತಗೊಳ್ಳುವಾಗಲೇ ಅದು ಹೇಳುವಂಥ ಮಾತು ಅಂತ ಕಾಣ್ತದೆ. ಕನ್ಯಾರ್ಥಿ, ಏನು ಬಂದಿದ್ದಿ ಅಂತ ಕೇಳಲಿಕ್ಕೆ ಉಂಟು. ಯಾರು? ಹುಡುಗಿ ಅಪ್ಪ. ಯಾರಿಗೆ? ಹುಡುಗಂದೆಲ್ಲ ಕಾಲೆಲ್ಲ ತೊಳೆದು ಕೇಳುವಂಥದ್ದು, ನಾನು ಕನ್ಯಾರ್ಥಿ, ನಿಮ್ಮ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಬಂದಿದ್ದೇನೆ. ಹಾಗೆ ಕನ್ಯಾರ್ಥಿ. ಇಲ್ಲಿ ಅಗ್ನಿ ಹೇಳುವುದು ವನಾರ್ಥಿ, ನನಗೆ ಇಡೀ ವನವನ್ನು ತಿನ್ನಬೇಕು ಅಂತ ಹೇಳ್ತಾನೆ. ಹೀಗೆ ಬ್ರಾಹ್ಮಣರ ಮೇಲೆ ಗೌರವ ಅಂತ ಹೇಳುವಾಗ ಯಾರಿಗೆ ಇಲ್ಲಿ ಬ್ರಾಹ್ಮಣರ ಮೇಲೆ ಗೌರವ ಅಂತ ಹೇಳಿದರೆ, ಶ್ರೀಕೃಷ್ಣನಿಗೆ ಬ್ರಾಹ್ಮಣರ ಮೇಲೆ ಅಪಾರ ಗೌರವ. ಆದ್ದರಿಂದ ಅಗ್ನಿ ಬ್ರಾಹ್ಮಣ ವೇಷ ಹಾಕಿಕೊಂಡು ಬಂದಿದ್ದಾನೆ, ಅಂದರೆ ವನವನ್ನೇ ತಿನ್ನಬೇಕು ಅಂತ. ಸೊ ಹೀಗೆ ಕೇಳಿದ್ದಾನೆ. ಮುಂದೆ ಏನಾಗ್ತದೆ ನೋಡುವ. ಸುಲೋಚನಕ್ಕ ನೆಕ್ಸ್ಟ್ ಶ್ಲೋಕ 219ನೇ ಶ್ಲೋಕ. ಪ್ರಯಾಜಾನ್ ದೇವಾನನುಯಾಜಾಶ್ಚ ಶುಲ್ಕಂ ಹವಿರ್ದಾನೆ ದೇವತಾನಾಮಯಾತಿಶಂ ಬಲಹಾಸಾಸ್ತ ಭೂಯಾದಿತಿ ಸ್ಮ ಶಕ್ತಿವತೇತಾಂಶ್ಚ ದಧು ಪುರಾ ಮಮ. ನಾನು ದೇವತೆಗಳಿಗೆ ತನ್ನಲ್ಲಿ ಹೋಮಿಸಲ್ಪಟ್ಟ ಹವಿಸ್ಸನ್ನು ತಂದುಕೊಡುವ ವಿಷಯದಲ್ಲಿ ಪ್ರಯಾಜ ಅನುಯಾಜಗಳೆನ್ನುವ ಆಹುತಿ ವಿಶೇಷಗಳನ್ನು ವೇತನ ಅಂದರೆ ಸಂಬಳವನ್ನಾಗಿ ದೇವತೆಗಳನ್ನು ಕುರಿತು ಬೇಡಿದೆನು. ಅದಕ್ಕೆ ಆ ದೇವತೆಗಳು ಕೋಪದಿಂದಲೇ ಮೊದಲು ನಿನಗೆ ವಚನ ಶಕ್ತಿಯು ಕಡಿಮೆಯಾಗಲಿ ಎಂದು ಶಪಿಸಿಯೇ ನನಗೆ ಅನಂತರ ಆ ಆಹುತಿ ವಿಶೇಷಗಳನ್ನು ಕೊಟ್ಟರು. ಪ್ರಯಾಜಾನ್ ದೇವಾನ್ ಅನುಯಾಜಾಂಶ್ಚ ಶುಲ್ಕಂ ಹವಿರ್ದಾನೆ ದೇವತಾನಾಂ ಅಯಾಚಿಷಂ ಬಲಹ್ರಾಸಃ ತವ ಭೂಯಾತ್ ಇತಿ ಸ್ಮ ಶಕ್ತೈವತೆ ತಾಂಶ್ಚ ದದುಪುರಾ ಮಮ. ಪ್ರಯಾಜಾನ್ ಅನುಯಾಜಾನ್ ಚ ದೇವಾನ್ ಹವಿರ್ದಾನೆ ದೇವತಾನಾಂ ಅಯಾಚಿಷಂ ಶುಲ್ಕಂ. ಸೊ ಇದು ಸ್ವಲ್ಪ ಜಿಟ್ಟುಕು ಅಂತೇಳಿದರೆ ಸುಲಭದಲ್ಲಿ ಕೈಗೆ ಸಿಗುವುದಿಲ್ಲ. ಅಂಥೇಳಿದರೆ ಅಗ್ನಿದ್ದು ಕೆಲಸ ಏನು? ಯಜ್ಞ ಮಾಡುವಾಗ ಅಗ್ನಿಗೆ ಕೊಟ್ಟ ಆಹುತಿಗಳನ್ನು ಆ ಸಂಬಂಧಪಟ್ಟ ದೇವತೆಗಳು, ಆ ದೇವತೆಗಳ ಅಂತರ್ಯಾಮಿ ಆಗಿರುವಂಥ ಭಗವಂತನಿಗೆ ಅದನ್ನು ಹೋಗಿ ತಗೊಂಡೋಗಿ ಕೊಡುವ ಕೆಲಸ ಅಗ್ನಿಗೆ. ಸೊ ಹವಿರ್ದಾನೇ ದೇವತಾನಾಂ, ದೇವತೆಗಳಿಗೆ ನಾವು ಆಹುತಿಯನ್ನು ಕೊಡುವಂಥದ್ದು. ಕೊಡುವುದು ಯಾರ ಹತ್ರ? ಅಗ್ನಿ ಹತ್ರ. ಅವನ ಕೆಲಸ ಏನು? ತಗೊಂಡು ಹೋಗ್ಬೇಕವ. ಯಾರ ಹತ್ರ? ಯಾವ ದೇವತೆಗಳ ಮಂತ್ರ ಹೇಳಿ ಕೊಟ್ಟಿದ್ದೀರೋ ಆ ದೇವತೆಗಳಿಗೆ ಮುಟ್ಟಿಸಬೇಕವ. ಆಯಿತಾ? ಅವನು ಮುಟ್ಟಿಸುವಾಗ
ಇಲ್ಲೆಲ್ಲ ಇದು ಉಂಟಲ್ಲ, ನಿಮಗೆ ನನ್ನಿಂದ ನಿಮಗೆ 100 ರೂಪಾಯಿ ಸಿಕ್ತಲ್ಲ, ಹೌದು 10 ರೂಪಾಯಿ ನಂಗೆ ಕೊಡಿ ಅದರಲ್ಲಿ, ಯಾಕೆ ನನ್ನಿಂದ ಸಿಕ್ಕಿದ್ದಲ್ವಾ ಅಂತ ಕೇಳಿದ ಹಾಗೆ ಹವಿರ್ದಾನೆ ದೇವತಾನಾಂ ಅಯಾಚಿಷಂ, ಈ ಅಗ್ನಿದೇವ ಕೂಡ ಬೇಡಿದ ಏನಂತ, ನನಗೆ ಪ್ರಯಾಜಾನ್ ಅನುಯಾಜಾನ್ ಚ ಶುಲ್ಕಂ ಅಯಾಚಿಷಂ. ಪ್ರಯಾಜಾನ್ ಮತ್ತು ಅಯುಜಾನ್ ಅನ್ನುವ ಹವಿಸ್ಸುಗಳನ್ನು ನನಗೆ ಶುಲ್ಕಂ ಸಂಬಳ ಅಥವಾ ಕಮಿಷನ್ನು ಅಂತ ಈಗಿನ ಕಾಲದಲ್ಲೆಲ್ಲ ಅದಕ್ಕೆ ಇಂಗ್ಲೀಷ್ನಲ್ಲಿ ಕಮಿಷನ್ ಅಂತ ಹೇಳಿದರೆ ಹೆಚ್ಚಿಗೆ ಅರ್ಥ ಆಗ್ತದೆ. ಅಂದರೆ ಅಗ್ನಿಗೆ ಈ ರೀತಿ ವೇತನ, ಸಂಬಳ, ಶುಲ್ಕ, ಫೀಸು, ಫೈನು ಇರಲಿ, ಏನಾದರೂ ಒಂದು ಎಣಿಸ್ಕೊಳ್ಳುವ ಇರಲಿ, ಹೀಗೆ ನನಗೆ ಕೊಡಿ. ಆ ಶುಲ್ಕಕ್ಕೆ ಅಗ್ನಿ ಇಟ್ಟಿರುವ ಹೆಸರು ಪ್ರಯಾಜಾನ್ ಅನುಯಾಜಾನ್ ದೇವಾನ್. ಸೊ ದೇವಾನ್ ಅಂದರೆ ದೇವತೆಗಳ ಹತ್ರ ಕೇಳುವಂಥದ್ದು. ನನಗೆ ಪ್ರಯಾಜಾನ್ ಮತ್ತು ಅನುಯಾಜಾನ್ ಚ ಇದೆರಡನ್ನು ಶುಲ್ಕಂ ಶುಲ್ಕವಾಗಿ ಅಯಾಚಿಷಂ ಏನಂತ ಕೇಳಿದ. ಇದು ಯಾವಾಗ ಕೇಳಿದ್ದು? ದೇವತಾನಾಂ ಹವಿರ್ದಾನೆ, ಹವಿಸ್ಸನ್ನು ಅವನಿಗೆ ಆಹುತಿಯಾಗಿ ಕೊಟ್ಟದ್ದನ್ನು ದೇವತಾನಾಂ ದೇವತೆಗಳಿಗೆ ಹೋಗಿ ಮುಟ್ಟಿಸುವಾಗ ನನಗೆ ನಿಮಗೆ ನಾಡಿದಂತೆ ತಂದು ಕೊಟ್ಟಿದ್ದೇನೆ, ನನ್ನ ಕಮಿಷನ್ ಕೊಡಿ ಅಂತ ಕೇಳಿದ್ದಾನೆ. ಏನದು? ಪ್ರಯಾಜ ಮತ್ತು ಅನುಯಾಜಗಳೆಂಬ ಆಹುತಿಗಳನ್ನು ಸಂಬಳವನ್ನಾಗಿ ಬೇಡಿದನು. ಆಗ ದೇವತೆಗಳಿಗೆ ಬಲಹ್ರಾಸ ತವ ಭೂಯಾತ್, ಸಿಟ್ಟು ಬಂತವ್ರಿಗೆ. ಏನಂದರೆ ನೀನು ಕಮಿಷನ್ ಕೇಳಲಿಕ್ಕೆ ಶುರು ಮಾಡಿದೀಯಾ ಅಂತ. ನಿನ್ನ ಬಲ ಹ್ರಾಸ, ಹ್ರಾಸ ಅಂದರೆ ಕಡಿಮೆ ಆಗೋದು, ವೃದ್ಧಿ ಅಂದರೆ ಜಾಸ್ತಿ ಆಗೋದು. ಶುಕ್ಲ ಪಕ್ಷದ ಚಂದ್ರ ವೃದ್ಧಿ 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 ಆಗಿ ಹುಣ್ಣಿಮೆ ದಿವಸ ಪೂರ್ತಿ ಕಾಣಿಸ್ಕೊಳ್ತಾನೆ. ಈಗ ಇವತ್ತು ಕೃಷ್ಣ ಪಕ್ಷದ ಶುರುವಿನ ದಿನ, ಈಗ ಹ್ರಾಸ ಶುರುವಾಯಿತು. ಹ್ರಾಸ ಆಗಿ 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 ಅಮಾವಾಸ್ಯೆ ದಿವಸ ಕಾಣಿಸುವುದೇ ಇಲ್ಲ. ಅಮಾವಾಸ್ಯೆ ದಿವಸ ಚಂದ್ರ ಕಾಣಿಸುವುದೇ ಇಲ್ಲ. ಮತ್ತೆ ವೃದ್ಧಿ ಶುರುವಾಗ್ತದೆ, ವೃದ್ಧಿ ವೃದ್ಧಿ ವೃದ್ಧಿಯಾಗಿ ಹುಣ್ಣಿಮೆ ಬರ್ತದೆ, ಮತ್ತು ಹ್ರಾಸ ಶುರುವಾಗ್ತದೆ. ಹ್ರಾಸ ಅಂದರೆ ಕಡಿಮೆ 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 ಕಡಿಮೆ, ಅದಕ್ಕೆ ಹ್ರಾಸ ಅಂತ ಹೆಸರು. ಬಲ ಹ್ರಾಸ, ನಿನ್ನ ಬಲ ಹ್ರಾಸ ಕಡಿಮೆ ಆಗಲಿ, ತವ ಭೂಯಾತ್ ಆಗಲಿ. ಅಂದರೆ ಅಗ್ನಿದ್ದು ಬಲ ಕಡಿಮೆ ಆಗುವುದು ಅಂತ ಹೇಳಿದರೆ, ಒಂದು ಅಗ್ನಿ ಅಂತ ಹೇಳಿದ್ರೆ ದೊಡ್ಡ ಒಂದು ರಾಶಿ, ಎಂಥ ರಾಶಿ? ಹುಲ್ಲಿನ ರಾಶಿ ಅಂತ ಇಟ್ಕೊಳ್ಳಿ. ನೀವು ಅದಕ್ಕೆ ಬೆಂಕಿ ಕೊಟ್ರಿ, ಅದನ್ನು ಸುಡುವ ಕೆಲಸ ಯಾರಿಗೆ? ಅದೇ ಅಗ್ನಿದೇವನಿಗೆ. ಅಗ್ನಿದೇವನಿಗೆ ಬಲ ಕಡಿಮೆ ಆದರೆ ಆ ರಾಶಿಯನ್ನು ಸುಡಲಿಕ್ಕೆ ಬೆಳಿಗ್ಗೆ ನೀವು ಬೆಂಕಿ ಕೊಟ್ಟರೆ ಸಂಜೆವರೆಗೆ ತಗೊಳ್ತಾನವ. ಹಾಗೆ ಆಗೋದುಂಟಾ ಅಂತೇಳಿದರೆ, ಒಣ ಹುಲ್ಲು ಅಂತಾದರೆ ನೀವು ಬೆಂಕಿ ಕೊಟ್ಟು 2 ನಿಮಿಷದಲ್ಲಿ ಸುಟ್ಟು ಹೋಗಿ ಆಗಿರ್ತದೆ. ಅಂದರೆ ಅಗ್ನಿದೇವನಿಗೆ ಅಷ್ಟು ಕೂಡ ಪಚನ ಶಕ್ತಿ ಸ್ಟ್ರಾಂಗ್ ಇದೆ. ಅಲ್ಲ, ಒಣ ಹುಲ್ಲಾದರೆ ಹೌದು, ಹಸಿ ಹುಲ್ಲಾದರೆ ಆಗ್ತದ ಅಂತ ಕೇಳಿದರೆ ಸರಿ, ಹಸಿ ಹುಲ್ಲಾದರೆ 1 ಗಂಟೆಯಲ್ಲಿ ಸುಟ್ಟು ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಪಚನ ಶಕ್ತಿ ಸ್ಟ್ರಾಂಗ್, ಬಲ ಅಂತೇಳಿದರೆ ಆ ಏನು ಬೆಂಕಿಯಲ್ಲಿ ಏನದನ್ನು ಸುಟ್ಟು ಬೂದಿ ಮಾಡುವಂಥ ಶಕ್ತಿಗೆ ಪಚನ ಶಕ್ತಿ ಅಥವಾ ಬಲ. ಅಂದರೆ ನಮ್ಮ ಹೊಟ್ಟೆಯಲ್ಲಿ ಕೂಡ ಅಗ್ನಿ ಇದೆ. ಅಗ್ನಿ ಅಂದರೆ ಭಗವಂತನೇ ಅಗ್ನಿಯ ರೂಪದಲ್ಲಿ ನಮ್ಮ ಹೊಟ್ಟೆ ಒಳಗಿದ್ದಾನೆ. ನಾವು ತಿಂದ ಆಹಾರ ಆ ಪಚನ ಶಕ್ತಿಯಿಂದಾಗಿ ಜೀರ್ಣ ಆಗ್ತದೆ. ಆ ಪಚನ ಶಕ್ತಿ ನಿಂದು ಕಡಿಮೆ ಆಗಿ ಹೋಗಲಿ ಅಂತೇಳಿದರೆ ನೀವು ತಿಂದ ಆಹಾರ ಅದು ಜೀರ್ಣವೇ ಆಗೋದಿಲ್ಲ. ನೀರು ಕುಡಿದ್ರೂ ಜೀರ್ಣ ಆಗೋದಿಲ್ಲ, ಏನು ತಿಂದರೂ ಜೀರ್ಣ ಆಗೋದಿಲ್ಲ. ಹೊಟ್ಟೆಯೆಲ್ಲ ಡುಬ್ಬ ಆಗ್ತದೆ. ಹೊಟ್ಟೆಯಲ್ಲಿ ಏನೋ ಗಟ್ಟಿ ಗಟ್ಟಿ ಅಂತ ಹೇಳ್ಕೊಂಡು ಏನೋ ಒಂಥರ ನಿಮಗೆ ಅಂತೇಳಿದರೆ ನಿಮಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಮಲ್ಕೊಳ್ಳಿಕ್ಕೂ ಆಗೋದಿಲ್ಲ ಅಂಥ ಪರಿಸ್ಥಿತಿ ಬರ್ತದೆ. ಹೊಟ್ಟೆಯಲ್ಲಿ ತಿಂದ ಆಹಾರ ಪಚನ ಶಕ್ತಿ ಸರಿಯಾಗಿ ಇಲ್ಲದೆ ಜೀರ್ಣ ಆಗದಿದ್ದರೆ ನೀವು ಏನು ಮಾಡಲಿಕ್ಕೂ ನಿಮಗೆ ಆಗುವುದೇ ಇಲ್ಲ. ಆ ಥರದ ಪರಿಸ್ಥಿತಿ ಬರ್ತದೆ. ಹಾಗೆ ಅಗ್ನಿದೇವನಿಗೆ ದೇವತೆಗಳು ಶಾಪ ಕೊಟ್ಟುಬಿಟ್ರು. ಸಪ್ತೈವ ತೇ ಸಪ್ತೈವ ಅಂದರೆ ಶಾಪ ಕೊಟ್ಟುಬಿಟ್ರು. ಸಪ್ತ್ವಾ ಏವ ಶಾಪ ಕೊಟ್ಟು, ಹಾಗೇನೆ ಏನಂತ
ತವ ಬಲಹ್ರಾಸ ಭೂಯಾತ್, ನಿನ್ನ ಪಚನ ಶಕ್ತಿ ಕಡಿಮೆಯಾಗಿ ಹೋಗಲಿ ಅಂತ ಇತಿ ಸ್ಮ. ಆಗ ತೇ ಶಕ್ತೈವ ತಾನ್ಶ್ಚ, ತಾನ್ಶ್ಚ ಅಂತ ಹೇಳಿದ್ರೆ ಅವರು ತಾನ್ಶ್ಚ ದದುಹು, ಅವನಿಗೆ ಏನು ಶಕ್ತೈವ ಅಂದರೆ ಕೇಳಿದ್ದವ ಕಾಂಡವನವನ್ನು ತಿನ್ನಬೇಕಂತ. ಆದರೆ ಇವರು ಶಾಪ ಕೊಟ್ಟರು, ನಿನಗೆ ಏನು, ನಿನಗೆ ಪಚನ ಶಕ್ತಿಯೇ ಕಡಿಮೆಯಾಗಿ ಹೋಗಲಿ ಅಂತ. ಕಾಂಡವನವನ್ನು ತಿನ್ನಬೇಕಂತ ಕೇಳಿದ್ದು ಈಗ, ದೇವತೆಗಳ ಹತ್ರ ಕೇಳಿದ್ದವ ಶುಲ್ಕ ಕೊಡಿ ಅಂತ. ಶುಲ್ಕ ಯಾವುದು? ಪ್ರಯಾಜಾನ್ ಅನುಯಾಜಾನ್, ಇವೆರಡು ಶುಲ್ಕ ಕೇಳಿದ್ದು. ಪ್ರಯಾಜ ಮತ್ತು ಅನುಯಾಜಗಳು ಎಂಬ ಶುಲ್ಕವನ್ನು ಕೇಳಿದ್ದು. ಯಾಕೆ ಕೇಳಿದ್ದು? ದೇವತೆಗಳೇ, ನನಗೆ ಈ ಯಜ್ಞ ಮಾಡುವಾಗ ಆ ಯಜಮಾನರುಗಳು ಕೊಟ್ಟಂಥ ಆಹುತಿಗಳನ್ನು ನಿಮಗೆ ತಂದು ಕೊಡ್ತೇನಲ್ವಾ, ದೇವತಾನಾಂ ಹವಿರ್ದಾನೆ, ನನಗೆ ಶುಲ್ಕ ನೀವು ಕಮಿಷನ್ ಕೊಡಬೇಕಲ್ವಾ ಅಂತ ಕಮಿಷನ್ ರೂಪದಲ್ಲಿ ಪ್ರಯಾಜ ಅನುಯಾಜಗಳನ್ನು ದೇವತೆಗಳಿಂದ ಕೇಳಿದಾಗ ಅವರು ಸಿಟ್ಟು ಬಂದು ಶಪ್ತ್ವೈವ ತೇ ಶಪ್ತ್ವಾ ಏವ, ಶಾಪವನ್ನೇ ಕೊಟ್ಟು ಬಿಟ್ಟರು. ಏ ಅಗ್ನಿಯೇ, ಏನು ಬಲಹ್ರಾಸ ತವ ಭೂಯಾತ್, ನೀನು ಬಹಳ ಜಾಸ್ತಿ ಆಯಿತು ನಿಂದು ಪಚನ ಶಕ್ತಿ, ನಿನ್ನ ಪಚನ ಶಕ್ತಿ ಕುಂದು ಹೋಗಲಿ, ಕಡಿಮೆಯಾಗಿ ಹೋಗಲಿ, ಹ್ರಾಸ ಆಗಿ ಹೋಗಲಿ ಅಂತ ಶಾಪವನ್ನು ದದುಹು ಪುರ. ಪುರ ಅಂದರೆ ಮೊದಲು ನಡೆದ ಸಂಗತಿ ಇದು. ಆಗ ನನಗೆ ಈ ರೀತಿಯ ಶಾಪ ಕೊಟ್ಟಿದ್ದಾರೆ ಮಮ, ನನಗೆ ಅಂತ. ಇದಕ್ಕೆ ಏನು ಹೇಳ್ತಾರಂದರೆ, ನಾನು ದೇವತೆಗಳಿಗೆ ಹವಿಸ್ಸನ್ನು ಒಯ್ದು ಕೊಡುವ ಕಾರ್ಯದಲ್ಲಿ ನಾನು ಅವರಿಂದ ಪ್ರಯಾಜ ಮತ್ತು ಅನುಯಾಜ ಎಂಬ ಆಹುತಿಗಳನ್ನು ವೇತನವನ್ನಾಗಿ ನೀಡಲು, ಶುಲ್ಕಂ ವೇತನವನ್ನಾಗಿ ನೀಡಲು ಬೇಡಿಕೊಂಡೆ. ಅವರು ಏನಂತ ಶಾಪ ಕೊಟ್ಬಿಟ್ರು. ಶಪ್ತ್ವಾ ಏವ ತೇ, ಏನಂತ, ನಿನ್ನ ಪಚನ ಶಕ್ತಿ ಕುಂದಿ ಹೋಗಲಿ, ತವ ಬಲ ಹ್ರಾಸ ಭೂಯಾತ್, ನಿನ್ನ ಬಲ ಪಚನ ಶಕ್ತಿ ಕಡಿಮೆಯಾಗಿ ಹೋಗಲಿ ಅಂತ ಶಪಿಸಿದರು. ಮತ್ತು ಶಪಿಸಿ ಕೊಡುವುದನ್ನು ಕೊಟ್ಟರು ಅಗ್ನಿಗೆ, ಆದರೆ ಶಾಪವನ್ನು ಕೊಟ್ಟರು. ಹೀಗೆ ಅಗ್ನಿಯು ದೇವಮುಖ ಅಂತೇಳಿಯ ಪ್ರಸಿದ್ಧ. ದೇವತೆಗಳು ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಅವರವರ ಹವಿಸ್ಸುಗಳನ್ನು ತಲುಪಿಸುವುದು ಅಗ್ನಿಯ ಕಾರ್ಯ. ಆ ಕಾರ್ಯವನ್ನು ಮಾಡಲು ಅಗ್ನಿ ಒಮ್ಮೆ ದೇವತೆಗಳನ್ನು ವೇತನವನ್ನು ಕೇಳಲು ಕೇಳಿಕೊಂಡ. ಅವರು ಆಗಲಿ ಅಂತ ಒಪ್ಪಿ ಪ್ರಯಾಜ ಮತ್ತು ಅನುಯಾಜ ಎಂಬ ಆಹುತಿಗಳನ್ನು ವೇತನವನ್ನಾಗಿ ನೀಡಿದರು. ಆದರೆ ನಿನ್ನ ಶಕ್ತಿ ಕುಂದಿ ಹೋಗಲಿ ಅಂತ ಶಾಪವನ್ನು ಕೂಡ ನೀಡಿದರು. ಆದ್ದರಿಂದ ಜಾಸ್ತಿ ಫಲಾಪೇಕ್ಷೆ ಮಾಡಬಾರ್ದು ಅಂತ. ಅದಕ್ಕೆ ಪ್ರಯಾಜ ಅಂದರೆ ಏನು ಅಂತ ಕೇಳಿದರೆ ಹೇಳ್ತಾರೆ, ಟೆಕ್ನಿಕಲ್ ಇದು, ಸಮಿತ್, ತನುನಪಾತ್, ಇಟ್, ಬರ್ಹಿ, ಸ್ವಾಹಾಕಾರ, ಇದು 5 ಪ್ರಯಾಜಗಳು. ಬರ್ಹಿ, ನರಾಶಂಸ, ಸ್ವಿಷ್ಟಕೃತ್ ಅಗ್ನಿ ಎಂಬ 3 ಅನುಯಾಜ ನಾಮಕ ಆಜ್ಯಾಹುತಿಗಳು. ಆಜ್ಯಾಹುತಿ ಅಂದರೆ ತುಪ್ಪದ ಆಹುತಿ. ಪ್ರಯಾಜ ಎಂಬ ಈ ಆಹುತಿ ಪ್ರಧಾನ ಹೋಮಕ್ಕಿಂತ ಮುಂಚಿತವಾಗಿ ನೀಡಬೇಕಾದ ಆಹುತಿಗಳು. ಅನುಯಾಜ ಆಹುತಿಗಳು ಹೋಮಶೇಷದಿಂದ ಹೋಮದ ಅನಂತರ ನೀಡಬೇಕಾದ ಆಹುತಿಗಳು ಅನ್ನುವಂಥ ಈ ವಿವರಣೆಯನ್ನು ಕೂಡ ವ್ಯಾಖ್ಯಾನಕಾರರು ಬರೆದದ್ದನ್ನು ಪ್ರಭಂಜನಾಚಾರ್ಯರು ನಮಗೆ ನೀಡಿದ್ದಾರೆ. ಸೊ ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.